ನದಿಯ ಪ್ರವಾಹದಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕು ಮತ್ತು ಸಿಂದಗಿ ತಾಲೂಕದ ಹಳ್ಳಿಗಳು ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಳಂದ ಮತ್ತು ಇನ್ನಿತರ ಭಾಗದಲ್ಲಿ ಎಂದೂ ಕಾಣದಂಥ ಒಂದು ಪ್ರವಾಹವನ್ನು ನಾವು ಕಂಡಿದ್ವಿ. ಸ್ವಾಭಾವಿಕವಾಗಿ ಅದು ಉಜಿನಿ ಡ್ಯಾಮ್ನಿಂದ ಇವತ್ತು ನೀರು ಬಿಟ್ಟಾಗ ಆಗ್ತಾಯಿತ್ತು. ಆದರೆ ಈ ಸಲ ಅದು ಸೀನಾ ಬೇಸಿನ್ನಲ್ಲಿ, ಆ ಸೀನಾ ನದಿಯ ಬೇಸಿನ್ನಲ್ಲಿ ಇವತ್ತು ಸುಮಾರು 3.5 ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದ್ರಿಂದ ಒಂದು ತೀವ್ರವಾದಂಥ ಒಂದು ಪ್ರವಾಹವನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇವತ್ತೊಂದು ದಿವಸ ಇಲ್ಲಿ ಭೀಮಾ ಇದರಲ್ಲಿ ಮಾನಿಟರಿಂಗ್ ಇಲ್ಲ. ಯಾವ ರೀತಿ ಕೃಷ್ಣ ಇದರಲ್ಲಿ ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟರಿಂಗ್ ವ್ಯವಸ್ಥೆ ಇದೆ. ಒಬ್ರಿಗೊಬ್ಬರು ಪರಸ್ಪರ ಇದನ್ನು ಕೋಆರ್ಡಿನೇಷನ್ ಇರ್ತದೆ. ಆ ಕೋಆರ್ಡಿನೇಷನ್ ಇವತ್ತು ವ್ಯವಸ್ಥೆ ಇಲ್ಲ. ಮತ್ತು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಕಂಡಿಲ್ಲ ಅದು. ಹೀಗಾಗಿ ಭಾಳ ದೊಡ್ಡ ಪ್ರವಾಹ ಇವತ್ತು ಉಂಟಾಗಿದೆ. ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು, ಶಾಸಕರು, ಅಶೋಕ್ ಮನ್ಗುಳಿ ಅವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಜಿಲ್ಲಾ ಆಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಇವತ್ತು ದಿವಸ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು. ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಇವತ್ತು ದಿವಸ ಜನರನ್ನ ಸುರಕ್ಷತೆ ಮಾಡುವಂಥದ್ದು, ಅದು ಪ್ರಥಮ. ಹೀಗಾಗಿ ಅವರಿಗೆಲ್ಲನೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು, ಬಿಸಿನೀರಿನ ವ್ಯವಸ್ಥೆಯನ್ನು, ಕುಡಿಯೋಕ್ಕೆ ನೀರಿನ ವೈದ್ಯಕೀಯ ವ್ಯವಸ್ಥೆಯನ್ನೆಲ್ಲನೂ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರ್ದು ಕೂಡ ಪಾಪ ತಕರಾರಿಲ್ಲ. ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪ್ರಮುಖವಾಗಿರುವಂಥದ್ದು, ನಾನು ಇವತ್ತು ಕುಂಬಸ್ಗಿಯಲ್ಲಿ ಬಂದಾಗ ನಾವು ನಮ್ಮ ಜೊತೆಗಿದ್ರಿ. ಕುಂಬಸ್ಗಲ್ಲಿ ಸುಮಾರು ಒಂದು 100 ಮನೆಗಳಷ್ಟು ಸಂಪೂರ್ಣವಾಗಿ ಇವತ್ತು ಸಹ ಅವರು ನೀರಿನಲ್ಲಿ ಮುಳುಗೋಗಿದ್ದಾವೆ. ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು. ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ. ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ, ನಾಳೆ ಮುಂದೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಅಲ್ಲಿ ಉಳ್ಕೋತಾರೆ ಅಂತ ಅನೇಕ ಉದಾಹರಣೆಗಳನ್ನು ನೀವು ನೋಡಿದ್ದೀನಿ, ನಾನು ಕೂಡ ನೋಡಿದ್ದೀನಿ. ಈಗ ಸಲ ಅವರು ಎಲ್ಲರೂ ಕೂಡ ಇಲ್ಲ, ನಾವು ಈ ಸಲ ನಾವು 2ನೇ ಸಲ 21 ಒಂದು ಸಲ, ಈ ಒಂದು ಸಲ 2 ಸಲ ಆಗಿದ್ದರಿಂದ ನಾವು ನಿಶ್ಚಿತವಾಗಿಯೂ ಆ 100 ಕುಟುಂಬಗಳು ಏನಿದ್ದಾವೆ ಅಂದಾಜು ಹೆಚ್ಚು ಕಮ್ಮಿ ಅವರೆಲ್ಲನೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅದು ಸರ್ಕಾರಿ ಜಾಗನೂ ಕೂಡ ಇಲ್ಲ. ಈಗ ನಾವು ಸರ್ಕಾರದಿಂದ, ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವ್ರಿಗೆಲ್ಲನೂ ಕೂಡ ಒಂದು ನಮ್ಮ ಸೈಟ್ಸ್ ಕೊಡ್ರಿ, ಒಂದು 5 ಎಕರೆ ತೊಗೊಂಡು ಯೂಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಶಾಸಕರು ಕೂಡ ಅಲ್ಲಿ ಹಿರಿಯರಿಗೆಲ್ಲ ಹೇಳಿದ್ದಾರೆ. ಖಾಸಗಿ ಅಂದಮೇಲೆ ಭಾಳ ಸಿಕ್ಕಂಗೆ ರೇಟ್ ಇರುವಂಥದ್ದು ಕೂಡ ಆಗಬಾರ್ದು. ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಊರಲ್ಲಿರುವಂಥ ಹಿರಿಯರೆಲ್ಲ ಕೂಡ ಯಾರು ಸ್ವಲ್ಪ ಜನರ ಒಂದು ನೋವಿಗೆ ಸ್ಪಂದಿಸುವಂಥವರು 5 ಎಕರೆನ ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಆ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸರ್ಕಾರಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅಲ್ಲಿ ಏನು ಮಾಡ್ತೀವಿ. ತದನಂತರ ಈಗ ನಾವು ಇಲ್ಲಿ ದೇವನಗಾಂವ್ ಬಂದಿದ್ದೀವಿ. ದೇವನಗಾಂವದಲ್ಲಿ ಇದೀಗ ನೀವು ಕೂಡ ನೋಡಿದಿರಿ, 72ರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು. ಭಾಳಷ್ಟು ಹಾಳಾಗಿ ಹೋಗಿದೆ ಇವತ್ತು ಸಹ. ಅದನ್ನು ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಇವತ್ತು ದಿವಸ ಪ್ರಸ್ತಾವನೆ ಇದೆ. ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ. ಮತ್ತು ಅಲ್ಲಿ ಕುಮಸ್ಗಿಯಿಂದ ಬರುವಾಗ 2 ಬ್ರಿಡ್ಜಸ್ ಕೂಡ ಆಗಬೇಕು ಅನ್ನೋದೊಂದು, ಕಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ಎಲ್ಲರೂ ಕೂಡ. 2 ಕಡೆ ಬ್ರಿಡ್ಜಸ್ ಆಗಬೇಕು. ಈಗ ನಾವು ಸುತ್ತ ಹಾಕ್ಕೊಂಡಿದ್ದು ಬಂದಿದ್ದೀವಿ. 10 ಕಿಲೋಮೀಟರ್ನಲ್ಲಿ ನಾವು ಕುಮಸ್ಗಿಗೆ ಹೋಗ್ತಿದ್ವಿ ಇಲ್ಲಿಂದ. ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿದೆ. ಮತ್ತು ಬೆಳೆಗಳ ನಾಶ, ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ, ಫುಲ್ ಕರಗಾಗಿ ಹೋಗ್ಬಿಟ್ಟಿದೆ. 100% ಲಾಸ್ ಇದೆ. ಹತ್ತಿ ಏನಿದೆಲ್ಲ 100% ಲಾಸ್ ಇದೆ. ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ, ಉಳ್ಳಾಗಡ್ಡಿ ಕೂಡ 100% ಲಾಸ್ ಇದೆ. ತೊಗರಿ ಇವತ್ತು ಸಹ 100% ಲಾಸ್ ಇದೆ. ಕಬ್ಬು ಕೂಡ ಇವತ್ತು 50% ಲಾಸಸ್ ಇದಾವೆ.
50% ಲಾಸ್ ಇದೆ ಅದನ್ನು ಕೂಡ. ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಹೊತ್ತು ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ. ಎಸ್ ಪಿ ಅವರಾಗಲಿ, ಸಿ ಇ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತದಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾಯಿದೆ. ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗ್ಗೆ ಬರೋಕ್ಕಿಂತ ಮುಂಚೆಗೂ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ನು ಕೂಡ ಮಾಡ್ಕೊಂಡಿದ್ವಿ, ಬ್ರೀಫಿಂಗು ಕೂಡ ಆಯಿತು. ಸುಮಾರು 1,38,000 ಹೆಕ್ಟೇರ್ಸ್ ಅಂದಾಜು 1,38,000 ಹೆಕ್ಟೇರ್ ಅಂದರೆ ಸುಮಾರು 4 ಲಕ್ಷ ಮೇಲೆ ಆಗ್ತದೆ ಎಕರೆಯಲ್ಲಿ. 4 ಲಕ್ಷಕ್ಕೆ ಜಾಸ್ತಿ ಇವತ್ತು ಕ್ರಾಪ್ ಲಾಸ್ ವಿವಿಧ ಬೆಳೆಗಳನ್ನಾಗ್ತದೆ. ಇದೆಲ್ಲವೂ ಕೂಡ ನಮ್ಮ ಮುಂದಿದೆ. ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡಿದ್ದು ಇವತ್ತೊಂದು ದಿವಸ ಅವರು ಕೂಡ ಈ ಎಂಟೈರ್ ಭಾಗವನ್ನು ವೈಮಾನಿಕ ಇವತ್ತೊಂದು ದಿವಸ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಅವರು ಕಂದಾಯ ಸಚಿವರೆಲ್ಲ ಕೂಡ. ಇದರ ನಂತರ ನಾನು ಇಂಡಿ ತಾಲೂಕಿಗೆ ಕೂಡ ಹೋಗ್ತೇನೆ. ನಾಳೆ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಇವತ್ತು ಯಾರೂ ಉಳಿಯೋದಲ್ಲ, ಯಾರೂ ಭಯ ಪಡುವಂಥದ್ದಾಗಬೇಡ. ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ, ನಾನು ಕೂಡ ಹೇಳಿದ್ದೀನಿ, ಯಾಕಂದರೆ ಟೋಟಲ್ ಲಾಸ್ ಇದೆ. ಪರ್ಟಿಕ್ಯುಲರ್ಲಿ ಕಾಟನ್ನು, ತೊಗರಿ, ಉಳ್ಳಾಗಡ್ಡಿ ಇವೆಲ್ಲ 100% ಲಾಸಸ್ ಇದ್ದಾವೆ. ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗೋದು ಕರೆಕ್ಟಾಗಿ ಅದನ್ನು ಇದು ಮಾಡಲಿಕ್ಕೆ ಹೇಳೋದು ಸೂಚನೆಯನ್ನು ಕೊಟ್ಟಿದ್ವಿ. ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ಇವತ್ತು ನುಸಿದಾಗಿದೆ, ಇಲ್ಲಿ ಸುಮಾರು 8-10 ಮನೆಗಳು ಇವತ್ತು ನುಸಿ ಇಲ್ಲಿ ಹೇಳಿದ್ದಾರೆ. ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನು ಇವತ್ತೊಂದು ದಿವಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಒಂದು ಸಹಯೋಗದಿಂದ ಜಿಲ್ಲಾಡಳಿತಕ್ಕೂ ನಾವೆಲ್ಲ ಕೆಲಸವನ್ನು ಮಾಡ್ತೀವಿ. ತುರ್ತು ಪರಿಹಾರ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ. ಈಗ ಕೊಡ್ತಾ ಇದ್ದಾರೆ, ಈಗ ಅವ್ರಿಗೆ ಊಟ ಇದೆಲ್ಲನೂ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ, ಪಾತ್ರೆಗಳು ಆಗಲಿ, ಆ ಪಾತ್ರೆಯನ್ನು ಕೂಡ ಒಂದು ಕಿಟ್ಟನ್ನು ಕೊಡ್ತಾರೆ. ಅವ್ರಿಗೊಂದು ಇದು ಲಾಸ್ ಆಗಿದ್ದಕ್ಕೊಂದು 5,000 ರೂಪಾಯಿನೂ ಕೂಡ ಕೊಡ್ತಾರೆ. ಇದೆಲ್ಲನೂ ಕೂಡ ತುರ್ತು ಪರಿಹಾರ ಕೊಡ್ತೀವಿ. ಈಗ ತಾವರೆಕೆರೆ ಗ್ರಾಮಸ್ಥರು ಸರ್ ನಮಗೆ ಸೈಟ್ ಕೊಟ್ಟಿದ್ದಾರೆ, ಒಂದು 50,000 ಕೊಟ್ಟು ಶೆಡ್ ಹಾಕ್ಲಿಕ್ಕೆ ಅನುಮತಿ ಕೂಡ ಕೊಡಬೇಕು ಅಂತ ಹೇಳಿ. ಶೆಡ್ ಹಾಕ್ಲಿಕ್ಕೆ ಒಂದು 50,000 ಕೊಡಲಿ ಅಂತ ಹೇಳಿ ಸರ್. ಅಂದ್ರೆ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿ ನೋಡಿ. ಇದೆಲ್ಲ ವಿಚಾರ ಮಾಡೋಣ ಅದರಲ್ಲಿ ಕೂಡ. ತಾವರೆಕೆರೆ ಭಾಳ ತಾವರೆಕೆರೆ ಹಳೇದದು ತಾವರೆಕೆರೆ 25,000 ಕೊಟ್ಟಿದ್ದೀರಾ ನೀವು, ಅವ್ರು 50,000 ಬೇಡಕತ್ತಾರ, ಅದಕ್ಕೆ ನೀವೇನು ಅದು ನೋಡಿ ನನಗೆ ಸರ್ಕಾರ ಇರ್ತದೆ. ನಾನು ಚರ್ಚೆ ಆದ್ರೆ ಅವ್ರು ಏನು ಬೇಡಿಕೆ ಇದಲ್ಲ ಆ ಬೇಡಿಕೆಯನ್ನು ಸರ್ಕಾರ ಮುಂದಿಟ್ಕೊಂಡು ನಿರ್ಣಯ ತೆಗೆದುಕೊಳ್ಳಿ.